ತುಂಬ ಈಸಿಯಾಗಿ ತುಂಬಾ ಹೆಲ್ದಿಯಾಗಿರುವಂತಹ ಬೀನ್ಸ್ ರೈಸ್ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಬರೀ 10 ನಿಮಿಷದಲ್ಲೇ ರೆಡಿ ಮಾಡ್ಕೋಬೋದು. ಸೊ ನೋಡಿ, ಎಷ್ಟು ತಿಂದರೂ ಸಾಕೆ ಆಗೋಲ್ಲ, ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟೇ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಈ ಬೀನ್ಸ್ ರೈಸ್ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಮಿಕ್ಸಿಯಲ್ಲಿ ಶೇಂಗಾ ಬೀಜ ಮತ್ತು ಕೊಬ್ಬರಿನ ಸೇರಿಸ್ತಿದ್ದೀನಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ. ಅದ್ರ ಜೊತೆಗೆ 1 ಚಮಚ ಜೀರಿಗೆ ಮತ್ತು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹೇಳಿ ಮಾಡಿಸಿದಂಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೋಡಿ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿನಿ. ಇವಾಗ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. ಈ ಮಸಾಲೆ ಖಾರ ಇಲ್ಲ ಅಂದರೆ ನೀವೇನು ಮಾಡಿ, ರೆಡ್ ಖಾರದ ಪುಡಿ ಮತ್ತು ಗರಂ ಮಸಾಲ ಕೂಡ ಹಾಕೋಬೋದು. ಮತ್ತು ಈ ಮಸಾಲೆ ಖಾರ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ತುಂಬಾ ಸರಿಯಾಗಿರುತ್ತೆ. ನಾನಿಲ್ಲಿ ಒಂದು 3 ಚಮಚ ಈ ಮಸಾಲೆ ಖಾರನ ಹಾಕ್ಕೊಂಡಿನಿ. ಪ್ರತಿಯೊಂದು ಸಬ್ಜಿಗೆ ಈ ಒಂದೇ ಮಸಾಲಾನ ಹಾಕ್ಕೋಬೋದು. ತುಂಬಾ ಸರಿಯಾಗಿರುತ್ತೆ. ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಮಸಾಲೆ ಖಾರ. ಸೊ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಎಲ್ಲನೂ ಸೇರಿಸಿ ತರಿಯಾಗಿ ರುಬ್ಕೊಂಡು ತಗೋಬೇಕು. ಓಕೆ, ನೋಡಿ ಯಾವ ರೀತಿ ರುಬ್ಕೊಂಡಿದ್ದಂತ ನಿಮಗೆ ತೋರಿಸ್ತಿದ್ದೀನಿ. ತುಂಬಾ ಸರಿಯಾಗಿ ಕಲರ್ ಬಂದಿದೆ ಇದಕ್ಕೆ. ನೋಡಿ, ಈ ರೀತಿ ರುಬ್ಕೋಬೇಕು. ಅಂದರೆ ಜಾಸ್ತಿ ಪುಡಿ ಕೂಡ ಮಾಡ್ಕೋಬಾರ್ದು, ಸ್ವಲ್ಪ ತರಿಯಾಗಿರಲಿ. ಇವಾಗ ರುಬ್ಕೊಂಡಾದ್ಮೇಲೆ ಇಲ್ಲಿ ಕಡಾಯಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ತುಪ್ಪ ಕೂಡ ಹಾಕೋಬೋದು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಸಾಸಿವೆ, ಒಂದು ಅರ್ಧ ಚಮಚ ಕಡಲೆಬೇಳೆ, ಅರ್ಧ ಚಮಚ ಉದ್ದಿನಬೇಳೆ ಹಾಕ್ಕೊಂಡಿನಿ. ಇವಾಗ ಇವೆರಡು ಬೇಳೆ ಒಂದು ಸ್ವಲ್ಪನೇ ಕೆಂಪಾಗಬೇಕು. ಬೇಳೆ ಕೆಂಪಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಇವಾಗ ನಾವು ಮಾಡಿದಂತಹ ಪುಡಿ ಸೇರಿಸ್ತಿದ್ದೀನಿ. ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಬೀನ್ಸ್ ಹಾಕ್ಕೊತಿದ್ದೀನಿ. ನಿಮಗೆ ಇಲ್ಲಿ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೋಬೋದು. ಮತ್ತು ಇದು ತುಂಬ ಎಳೆಯಾಗಿತ್ತು, ಹೀಗಾಗಿ ನಾನಿಲ್ಲಿ ಪೌಡರ ಮತ್ತು ಬೀನ್ಸ್ ಎರಡು ಒಮ್ಮೆನೇ ಹಾಕ್ಕೊಂಡಿನಿ. ಇಲ್ಲಿ ನೀವು ತೊಗೊಂಡಿದ್ದಂತಹ ಬೀನ್ಸ ಜಾಸ್ತಿ ಎಳೆಯಾಗಿಲ್ಲ ಅಥವಾ ಬಾಡಿದು ಇತ್ತಂತ ನೀವು ಮೊದಲನೇ ಎಣ್ಣೆಯಲ್ಲಿ 1-2 ನಿಮಿಷ ಹುರ್ಕೊಂಡು ಈ ಪೌಡ್ರನ್ನ ಸೇರಿಸ್ಕೋಬೋದು. ಇವಾಗ ನೋಡಿ, ನೀಟಾಗಿ ಇದನ್ನು 1-2-3 ನಿಮಿಷ ಇದಕ್ಕೆ ಈ ರೀತಿ ಹುರ್ಕೊತಿದ್ದೀನಿ. ತುಂಬಾ ಹೆಲ್ದಿಯಾಗಿರುತ್ತೆ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೆಸಿಪಿ. ಸೊ ಈ ರೀತಿ ನೀವು ಮಕ್ಕಳಿಗೆ ಒಂದ್ಸಲ ಟಿಫಿನ್ ಬಾಕ್ಸ್ಗೆ ಮಾಡಿ ಹಾಕಿ ನೋಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. 1-2 ನಿಮಿಷ ಇದಕ್ಕೆ ಹಬೆಯಲ್ಲಿ ಬಿಡ್ತಿದ್ದೀನಿ. ಓಕೆ, ನೋಡಿ ಫೈನಲಿ ಬೀನ್ಸ್ ಪೂರ್ತಿಯಾಗಿ ಸಾಫ್ಟ್ ಆಗಿದೆ. ಇವಾಗ ಸಾಫ್ಟ್ ಆದಮೇಲೆ ಇದಕ್ಕೆ ಉದುರಾಗಿ ಮಾಡಿದಂತಹ ಅನ್ನನ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ಪುಳಿಯೋಗರೆ ಮಾಡ್ತೇವಲ್ಲ, ಅದಕ್ಕಿಂತ ರುಚಿಯಾಗಿರುತ್ತೆ ಮತ್ತು ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ರೈಸ್ ರೆಸಿಪಿ. ಓಕೆ, ಇವಾಗ 2-3 ಕಪ್ ಆಗುವಷ್ಟು ನಾನಿಲ್ಲಿ ಮಾಡಿದಂತಹ ಅನ್ನನ ಹಾಕ್ಕೊತಿದ್ದೀನಿ. ನಾರ್ಮಲಾಗಿ ಮನೆಯಲ್ಲಿ ಯಾವ್ದು ಅನ್ನ ಮಾಡ್ಕೊತಿರಲ್ಲ ಅದನ್ನೇ ಹಾಕ್ಕೊಂಡು ಮಾಡ್ಕೋಬೋದು ಈ ರೆಸಿಪಿ. ನೀಟಾಗಿ 1-2-3 ನಿಮಿಷ ಸ್ಲೋ ಗ್ಯಾಸ್ನಲ್ಲಿ ಮಿಕ್ಸ್ ಮಾಡ್ಕೊಂಡಿನಿ. ನೀವು ನೋಡ್ತಿರ್ಬೋದು ಯಾವ ರೀತಿಯಾಗಿ ಬಂದಿದೆ, ಯಾವ ರೀತಿಯಾಗಿ ಕಾಣ್ತಿದೆ ಅಂತೇಳಿ. ಸೊ ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತಿದೆ, ಅಷ್ಟು ಸರಿಯಾಗಿ ಕಾಣ್ತಿದೆ ಈ ರೆಸಿಪಿ. 1-2-3 ನಿಮಿಷ ಇದಕ್ಕೆ ಹಬೆಯಲ್ಲಿ ಮುಚ್ಚಿಟ್ಟಿದ್ದ ಸ್ಲೋ ಗ್ಯಾಸ್ನಲ್ಲಿ. ಫೈನಲ್ ಆಗಿ ಇವಾಗ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಸರಿಯಾಗಿ ಬಂದಿದೆ ಅಂತೇಳಿ. ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಖಂಡಿತ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಸೈಡ್ ಡಿಶ್ ಆಗಿ ನಿಮಗೆ ಇದಕ್ಕೆ ತಿನ್ನೋಕ್ಕೆ ಏನೂ ಬೇಕಾಗಿಲ್ಲ ಮತ್ತು 10 ನಿಮಿಷದಲ್ಲಿ ರೆಡಿ ಮಾಡ್ಕೋಬೋದು. ಮತ್ತು ನಿಮಗೆ ಇದರಲ್ಲಿ ಬೀನ್ಸ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಂಡು ಈ ರೆಸಿಪಿನ ಮಾಡ್ಕೋಬೋದು. ಓಕೆ, ಈ ಹೆಲ್ದಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ನೀವು ಈ ವಿಡಿಯೋ ಎಲ್ಲಿಂದ ನೋಡ್ತಿದ್ದೀರ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ಖಂಡಿತ ಟ್ರೈ ಮಾಡಿ ನೋಡಿ. ತುಂಬ ಈಸಿಯಾಗಿ ಮಾಡುವಂತಹ ಹೆಲ್ದಿ ರೆಸಿಪಿ ಇದು. ಓಕೆ, ಥ್ಯಾಂಕ್ ಯು.